ನಮಸ್ಕಾರ. ಬಿಸ್ನೆಸ್ನಲ್ಲಿ ಒಂದು ದೊಡ್ಡ ಬದಲಾವಣೆ ಅಂದ್ರೆ ಒಂದು ಪಿವಟ್ ಮಾಡಿದ್ಮೇಲೆ ಮುಂದೇನು, ಆ ನಂತರದ ದಾರಿಯನ್ನ ಹೇಗೆ ರೂಪಿಸ್ಬೇಕು ಅನ್ನೋದ್ರ ಬಗ್ಗೆ ಇವತ್ತು ಚರ್ಚೆ ಮಾಡೋಣ. ಬನ್ನಿ ನೇರಲಾಗಿ ವಿಷಯಕ್ಕೆ ಹೋಗೋಣ. ಸರಿ, ಒಂದು ದೊಡ್ಡ ಕಾರ್ಯತಂತ್ರದ ಬದಲಾವಣೆಯಾಗಿದೆ. ಬಿಸ್ನೆಸ್ನ ದಿಕ್ಕೇ ಬದಲಾಗಿದೆ. ಈಗ ಸಹಜವಾಗಿಯೇ ಒಂದು ಪ್ರಶ್ನೆ ಮೂಡುತ್ತೆ, ಮುಂದೇನೋ ಅಂತ. ನೋಡಿ, ಈ ಥರದ ಒಂದು ಅನಿಶ್ಚಿತತೆ ಮೂಡೋದು ತುಂಬಾನೇ ಸಹಜ. ಇದನ್ನ ಹೀಗೆ ಕಲ್ಪಿಸ್ಕೊಳ್ಬೋದು: ಬಿರುಗಾಳಿಯಲ್ಲಿ ಸಿಕ್ಕಿಹಾಕೊಂಡ ಒಂದು ದೊಡ್ಡ ಹಡಗನ್ನ ಬೇರೆ ದಿಕ್ಕಿಗೆ ತಿರುಗಿಸಿದ ಹಾಗೆ. ಈಗ ಹಳೇ ನಕ್ಷೆಗಳಿಂದ ಏನೂ ಪ್ರಯೋಜನ ಇಲ್ಲ. ನಮಗೆ ಬೇಕಾಗಿರೋದು ಒಂದು ಹೊಸ ನಕ್ಷೆ. ಇವತ್ತು ನಾವು ಚರ್ಚೆ ಮಾಡ್ತಿರೋ ಈ ಫ್ರೇಮ್ವರ್ಕ್ ಇದೆಯಲ್ಲ, ಅದೇ ಆ ಹೊಸ ನಕ್ಷೆ. ಪಿವಟ್ ಮಾಡಿದ ತಕ್ಷಣದ ದಿನಗಳು ದಟ್ಟವಾದ ಮಂಜು ಕವಿದ ಹಾಗೆ ಇರುತ್ತೆ. ಎಲ್ಲಾ ಗೊಂದಲ, ಮುಂದೆ ಯಾವ ದಾರಿ ಅಂತಾನೇ ಗೊತ್ತಾಗಲ್ಲ. ಆ ಮುಂದೇನು ಅನ್ನೋ ಕ್ಷಣವನ್ನ ಹೇಗೆ ನಿಭಾಯಿಸೋದು, ಅದಕ್ಕೆ ಈ ಫ್ರೇಮ್ವರ್ಕ್ ಉತ್ತರ ಕೊಡುತ್ತೆ. ಆ ಮಂಜಿನಿಂದ ಹೊರಬರ್ಲಿಕ್ಕೆ ಇಡ್ಬೇಕಾದ ಮೊದಲೇ ಹೆಜ್ಜೆ ಅಂದ್ರೆ ನಮ್ಮ ಹೊಸ ಉತ್ತರ ಧ್ರುವ ಯಾವುದು ಅಂತ ಸ್ಪಷ್ಟಪಡಿಸ್ಕೊಡೋದು. ಸರಳವಾಗಿ ಹೇಳೋದಾದ್ರೆ, ನಾವು ಈ ಬದಲಾವಣೆಯನ್ನ ಯಾಕೆ ಮಾಡಿದ್ವಿ ಅನ್ನೋದ್ರ ಬಗ್ಗೆ ನಮ್ಗೆ 100% ಸ್ಪಷ್ಟತೆ ಇರಬೇಕು. ಇದನ್ನೇ ಪಿವೋಟ್ ರೇಷನಲ್ ಅಂತ ಕರೆಯೋದು. ಅಂದ್ರೆ ನಮ್ಮ ಹೊಸ ದಾರಿಯ ಹಿಂದಿರುವ ಮೂಲಭೂತ ಏಕೆ ಅನ್ನೋ ಪ್ರಶ್ನೆಗೆ ಉತ್ತರ. ಇದು ಒಂದು ದಿಕ್ಸೂಚಿ ಇದ್ಹಾಗೆ. ಮುಂದೆ ನಾವು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರಕ್ಕೂ ಇದೇ ದಾರಿ ತೋರಿಸುತ್ತೆ. ಹಾಗಿದ್ರೆ ಈ ಏಕೆ ಅನ್ನೋದನ್ನ ನಾವು ಸ್ಪಷ್ಟಪಡಿಸಿಕೊಳ್ಳೋದು ಹೇಗೆ? ನೋಡಿ, ಇಲ್ಲಿ 3 ಮುಖ್ಯ ಅಂಶಗಳಿದೆ. ಮೊದಲನೆಯದು, ಪಿವಟ್ಗೆ ಅಸಲಿ ಕಾರಣ ಏನು. ಎರಡನೆಯದಾಗಿ, ಯಾವ ಮಾರ್ಕೆಟ್ ಇನ್ಸೈಟ್ ಅಂದ್ರೆ ಯಾವ ಗ್ರಾಹಕರ ಮಾಹಿತಿ ಈ ಬದಲಾವಣೆಗೆ ಕಾರಣವಾಯಿತು. ಮತ್ತು ಮೂರನೆಯದಾಗಿ, ಇದರಿಂದ ನಾವು ಏನನ್ನ ನಿರೀಕ್ಷೆ ಮಾಡ್ತಾ ಇದೀವಿ ಅಂದ್ರೆ ನಮ್ಮ ಅಂತಿಮ ಗುರಿ ಏನು. ಈ 3 ವಿಷಯಗಳ ಬಗ್ಗೆ ಸ್ಪಷ್ಟತೆ ಇದ್ರೆ ಇಡೀ ತಂಡಕ್ಕೆ ಒಂದು ಸರಿಯಾದ ದಿಕ್ ಸಿಗುತ್ತೆ. ಏಕೆ ಅನ್ನೋದು ಸ್ಪಷ್ಟ ಆಯ್ತಲ್ವಾ? ಈಗ ಹೇಗೆ ಅನ್ನೋದ್ರ ಕಡೆಗೆ ಗಮನ ಕೊಡೋಣ. ಅಂದ್ರೆ ಮುಂದಿನ 12 ತಿಂಗಳುಗಳಲ್ಲಿ ಒಂದು ವೇಗವನ್ನ, ಮೊಮೆಂಟಮನ್ನ ಪಡ್ಕೊಳ್ಳಕ್ಕೆ ಯಾವೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅನ್ನೋದನ್ನ ನೋಡೋಣ. ಗುರಿಗಳನ್ನ ಇಟ್ಕೊಳ್ಳುವಾಗ 2 ವಿಧ. ಒಂದು, ಶಾರ್ಟ್ ಟರ್ಮ್ ಗೋಲ್ಸ್ ಅಂದ್ರೆ ಮೊದಲ ವರ್ಷದ ಗುರಿಗಳು. ಇಲ್ಲಿ ನಮ್ಮ ಗಮನ ಇರಬೇಕಾಗಿರೋದು ಎಕ್ಸಿಕ್ಯೂಷನ್ ಮತ್ತು ವ್ಯಾಲಿಡೇಷನ್ ಮೇಲೆ. ಅಂದ್ರೆ ನಾವು ಮಾಡ್ತಿರೋದು ಸರಿ ಇದೆಯಾ ಅಂತ ಪರೀಕ್ಷೆ ಮಾಡ್ಕೋಬೇಕು. ಇನ್ನೊಂದು, ಲಾಂಗ್ ಟರ್ಮ್ ಗೋಲ್ಸ್ ಅಂದ್ರೆ ಮುಂದಿನ 1ರಿಂದ 5 ವರ್ಷಗಳ ಗುರಿ. ಇಲ್ಲಿ ನಮ್ಮ ಫೋಕಸ್ ಇರಬೇಕಾಗಿದ್ದು ಗ್ರೋತ್ ಮತ್ತು ಸ್ಕೇಲ್ ಮೇಲೆ. ಮೊದಲ ವರ್ಷದ ಯಶಸ್ಸಿಗೆ ಈ 5 ವಿಭಾಗಗಳು ಅಡಿಪಾಯ ಇದ್ಹಾಗೆ: ಪ್ರಾಡಕ್ಟ್, ಕಸ್ಟಮರ್ಸ್, ಆದಾಯ, ಆಪರೇಷನ್ಸ್ ಮತ್ತು ಟೀಮ್. ಇವುಗಳಲ್ಲಿ ಪ್ರಗತಿ ಸಾಧಿಸಿದ್ರೆ ನಮ್ಮ ಪಿವೋಟ್ ಸರಿಯಾದ ದಾರಿಯಲ್ಲೇ ಇದೆ ಅಂತ ಅರ್ಥ. ಇವು ನಾವು ಯಶಸ್ವಿಯಾಗ್ತಿದ್ದೇವೆ ಅನ್ನೋದನ್ನ ಸಾಬೀತುಪಡಿಸುವ ಮೈಲಿಗಲ್ಲುಗಳು. ಒಂದು ವರ್ಷದ ದೊಡ್ಡ ಗುರಿಯನ್ನ ತಲುಪೋಕೆ ಅದನ್ನ ಪ್ರತಿ 3 ತಿಂಗಳಿಗೊಮ್ಮೆ ಅಂದ್ರೆ ಕ್ವಾರ್ಟರ್ಲಿ ಮೈಲಿಗಲ್ಲುಗಳಾಗಿ ವಿಂಗಡಿಸ್ಕೊಳ್ಳೋದು ತುಂಬಾ ಒಳ್ಳೆ ಐಡಿಯಾ. ಇದು ನಮ್ಮ ಪ್ರಯಾಣವನ್ನ ಸುಲಭ ಮಾಡುತ್ತೆ ಮತ್ತು ನಮ್ಮ ಪ್ರಗತಿಯನ್ನ ಅಳೆಯೋಕ್ಕೂ ಸಹಾಯ ಮಾಡುತ್ತೆ. ಉದಾಹರಣೆಗೆ, ಮೊದಲ ಕ್ವಾರ್ಟರ್ನಲ್ಲಿ ಒಂದು ಮಿನಿಮಮ್ ವಯಬಲ್ ಪ್ರಾಡಕ್ಟ್ ಲಾಂಚ್ ಮಾಡೋದು, 2ನೇ ಕ್ವಾರ್ಟರ್ನಲ್ಲಿ ಮೊದಲ 100 ಗ್ರಾಹಕರನ್ನ ಪಡೆಯೋದು. ಹೀಗೆ ಚಿಕ್ಕ ಚಿಕ್ಕ ಗುರಿಗಳನ್ನ ಇಟ್ಕೊಂಡ್ರೆ ದೊಡ್ಡ ಗುರಿ ತಲುಪೋದು ಸುಲಭ ಆಗುತ್ತೆ. ಸರಿ, ಈಗ ತಕ್ಷಣದ ದಾರಿಯನ್ನ ಬಿಟ್ಟು ಸ್ವಲ್ಪ ದೂರದೃಷ್ಟಿಯಿಂದ ಯೋಚಿಸೋಣ. ನಮ್ಮ ಅಂತಿಮ ಗುರಿ, ನಮ್ಮ ಫೈನಲ್ ಡೆಸ್ಟಿನೇಷನ್ ಯಾವುದು? ಒಂದು ಲಾಂಗ್ ಟರ್ಮ್ ವಿಷನ್ ಯಾಕೆ ಮುಖ್ಯ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ದೀರ್ಘಾವಧಿಯ ಯಶಸ್ಸು ಅಂದ್ರೆ ಬರೀ ಲಾಭ ಗಳಿಸೋದಲ್ಲ. ಮಾರುಕಟ್ಟೆಯಲ್ಲಿ ವಿಸ್ತರಿಸೋದು, ನಮ್ಮ ಪ್ರಾಡಕ್ಟಲ್ಲಿ ಹೊಸತನವನ್ನ ತರೋದು, ಒಂದು ಒಳ್ಳೆ ಬ್ರ್ಯಾಂಡ್ ಆಗಿ ನಿಲ್ಲೋದು ಮತ್ತು ಸರಿಯಾದ ಪಾಲುದಾರರ ಜೊತೆ ಕೈ ಜೋಡಿಸೋದು. ಇವೆಲ್ಲವೂ ಲಾಂಗ್ ಟರ್ಮ್ ಸಕ್ಸಸ್ನ ಪ್ರಮುಖ ಭಾಗಗಳು. ಮತ್ತೆ ನಮ್ಮ ಹಡಗಿನ ಉದಾಹರಣೆಗೆ ವಾಪಸ್ ಬರೋಣ. ಒಂದು ಒಳ್ಳೆಯ ಯೋಜನೆ ಇರ್ಬೋದು, ಆದ್ರೆ ಆ ಯೋಜನೆಗೆ ಬೇಕಾದ ಸಂಪನ್ಮೂಲಗಳು ಅಂದ್ರೆ ನಮ್ಮ ಹಡಗು ಮತ್ತು ದಾರಿಯಲ್ಲಿ ಬರುವ ಅಡೆತಡೆಗಳು ಅಂದ್ರೆ ಹವಾಮಾನ, ಇವೆರಡಕ್ಕೂ ತಯಾರಿ ಇಲ್ದಿದ್ರೆ ಆ ಯೋಜನೆ ವ್ಯರ್ಥ ಅಲ್ವಾ? ಯಾವುದೇ ಯಶಸ್ವಿ ಪ್ರಯಾಣಕ್ಕೆ ಸರಿಯಾದ ಸಂಪನ್ಮೂಲಗಳು ಬೇಕೇ ಬೇಕು. ರಿಸೋರ್ಸ್ಗಳನ್ನ ಅಂದಾಜು ಮಾಡೋದು ಮತ್ತು ಅದನ್ನ ಸರಿಯಾಗಿ ಹಂಚೋದು ಅನ್ನೋದು ಕೊನೆಗ್ ಮಾಡೋ ಕೆಲ್ಸ ಅಲ್ಲ. ಇದನ್ನ ನಾವು ಮೊದಲೇ ಮಾಡಬೇಕಾದ ಒಂದು ಪ್ರಮುಖವಾದ ಹೆಜ್ಜೆ. ನಮ್ಮ ಹಡಗು ಪ್ರಯಾಣಕ್ಕೆ ಸಿದ್ಧವಾಗಿದೆಯಾ ಇಲ್ವಾ ಅಂತ ಪರೀಕ್ಷೆ ಮಾಡ್ಕೋಬೇಕು. ಅದಕ್ಕೆ ಕೆಲವು ಪ್ರಶ್ನೆಗಳನ್ನ ನಾವೇ ಕೇಳ್ಕೋಬೇಕು. ಉದಾಹರಣೆಗೆ, ನಮ್ಮ ಟೀಮ್ನಲ್ಲಿ ಇದಕ್ಕೆ ಬೇಕಾದ ಸ್ಕಿಲ್ಸ್ ಇದೆಯಾ? ನಮ್ಮ ಹತ್ರ ಸರಿಯಾದ ಟೆಕ್ನಾಲಜಿ ಅಂದ್ರೆ ಟೂಲ್ಸ್ ಎಲ್ಲ ಇದೆಯಾ? ಅಷ್ಟೇ ಅಲ್ಲ, ನಮ್ಮ ಗೋಲ್ಸ್ ತಲುಪೋಕೆ ಬೇಕಾದಷ್ಟು ಹಣ ಇದೆಯಾ? ಕೊನೆಯದಾಗಿ, ನಮ್ಮ ವೇಗವನ್ನ ಹೆಚ್ಚಿಸೋಕೆ ಯಾರು ಸಹಾಯ ಮಾಡ್ಬೋದು? ಈ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದ್ರೆ ನಮ್ಮ ತಯಾರಿ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಇನ್ನು ರಿಸ್ಕ್ ಮ್ಯಾನೇಜ್ಮೆಂಟ್, ಇದನ್ನ ಹೇಗ್ ಮಾಡೋದು? ಇದು ತುಂಬಾ ಸರಳವಾದ 3 ಹಂತಗಳ ಪ್ರಕ್ರಿಯೆ. ಮೊದಲನೆಯದಾಗಿ,
ಬರಬಹುದಾದ ರಿಸ್ಕ್ಗಳು ಯಾವುವು ಅಂತ ಗುರುತಿಸಬೇಕು. ಎರಡನೆಯದಾಗಿ, ಅವು ನಡೆಯೋ ಸಾಧ್ಯತೆ ಎಷ್ಟಿದೆ ಮತ್ತು ಅದರಿಂದ ಆಗೋ ಪರಿಣಾಮ ಎಷ್ಟಿರುತ್ತೆ ಅಂತ ಅಂದಾಜು ಮಾಡಬೇಕು. ಕೊನೆಯದಾಗಿ, ಆ ರಿಸ್ಕ್ ಕಮ್ಮಿ ಮಾಡೋಕೆ ಒಂದು ಸ್ಟ್ರಾಟಜಿ ರೂಪಿಸಬೇಕು. ಒಂದು ಉದಾಹರಣೆ ನೋಡೋಣ. ಮಾರುಕಟ್ಟೆಯಲ್ಲಿ ಅಪಾಯ ಬರೋ ಸಾಧ್ಯತೆ ಕಡಿಮೆ ಇರಬಹುದು, ಆದರೆ ಬಂದ್ರೆ ಅದರ ಪರಿಣಾಮ ಜಾಸ್ತಿ ಇರುತ್ತೆ. ಇದಕ್ಕೆ ಪರಿಹಾರ ಅಂದ್ರೆ ನಿರಂತರವಾಗಿ ಗ್ರಾಹಕರಿಂದ ಫೀಡ್ಬ್ಯಾಕ್ ತೆಗೆದುಕೊಳ್ತಾ ಇರೋದು. ಇದು ನಮ್ಮ ಪ್ರಯಾಣದಲ್ಲಿ ಬರಬಹುದಾದ ಸಂಭಾವ್ಯ ಬಿರುಗಾಳಿಗಳಿಗೆ ಹೇಗೆ ಸಿದ್ಧರಾಗಬೇಕು ಅನ್ನೋದನ್ನ ಚೆನ್ನಾಗಿ ವಿವರಿಸುತ್ತೆ. ಮತ್ತು ಕೊನೆಯದಾಗಿ, ಅತ್ಯಂತ ಮುಖ್ಯವಾದ ಒಂದು ಅಂಶ, ಅದು ನಮ್ಮ ಪ್ರಗತಿಯನ್ನ ಟ್ರ್ಯಾಕ್ ಮಾಡೋಕ್ಕೆ ಮತ್ತು ಅಗತ್ಯವಿದ್ದಾಗ ನಮ್ಮ ಯೋಜನೆಯನ್ನ ಬದಲಾಯಿಸ್ಕೊಳ್ಳೋಕೆ ಒಂದು ಸಿಸ್ಟಮ್ ಇಟ್ಕೊಳ್ಳೋದು. ಇದನ್ನ ನಾವು ಕ್ಯಾಪ್ಟನ್ನ ಲಾಗ್ ಬುಕ್ ಅಂತಾನೆ ಕರಿಬಹುದು. ಈ ಫ್ರೇಮ್ವರ್ಕ್ ಇದೆಯಲ್ಲ, ಇದು ನಮ್ಮ ಕ್ಯಾಪ್ಟನ್ನ ಲಾಗ್ ಇದ್ಹಾಗೆ. ನಮ್ಮ ಹಡಗಿನ ವೇಗ ಮತ್ತು ದಿಕ್ಕನ್ನು ಮಾನಿಟರ್ ಮಾಡೋಕೆ ಸಹಾಯ ಮಾಡುತ್ತೆ. ಉದಾಹರಣೆಗೆ, ಗ್ರಾಹಕರನ್ನ ಪಡೆಯೋಕೆ ಎಷ್ಟು ಖರ್ಚಾಗ್ತಿದೆ ಅಂತ ಪ್ರತಿ ವಾರ ನೋಡೋದು, ತಿಂಗಳ ಆದಾಯವನ್ನ ಪ್ರತಿ ತಿಂಗಳು ಪರಿಶೀಲಿಸೋದು. ಹೀಗೆ ಮಾಡೋದ್ರಿಂದ ನಾವು ಸರಿಯಾದ ದಾರಿಯಲ್ಲಿದ್ದೀವಾ ಅಂತ ಖಚಿತಪಡಿಸ್ಕೊಳ್ಬೋದು. ಇದು ಕೇವಲ ಟ್ರ್ಯಾಕಿಂಗ್ ಅಲ್ಲ, ಜವಾಬ್ದಾರಿಯ ಒಂದು ರಿದಮ್ ಸೃಷ್ಟಿ ಮಾಡುತ್ತೆ. ಒಂದು ವಿಷಯ ನೆನಪಿನಲ್ಲಿಡಬೇಕು, ಈ ಪ್ಲಾನ್ ಅನ್ನೋದು ಕಲ್ಲಿನ ಮೇಲೆ ಕೆತ್ತಿದ್ದಲ್ಲ. ಪ್ರತಿ ಕ್ವಾರ್ಟರ್ಗೆ ಒಮ್ಮೆ ಇದನ್ನ ರೀವ್ಯಾಲ್ಯುಯೇಟ್ ಮಾಡಬೇಕು. ಪಿವಟ್ ವರ್ಕ್ ಆಗ್ತಿದೆಯಾ ಇಲ್ವಾ ಅನ್ನೋ ಸಿಗ್ನಲ್ಗಳನ್ನ ಗಮನಿಸ್ತಾ ಇರಬೇಕು. ಹೀಗೆ ಮಾಡೋದ್ರಿಂದ ನಮ್ಮತ್ರ ಇರೋ ಡೇಟಾ ಆಧಾರದ ಮೇಲೆ ನಮ್ಮ ನಕ್ಷೆಯನ್ನ ನಾವು ಸರಿಪಡಿಸ್ಕೊಡೋಕ್ಕೆ ಸಾಧ್ಯವಾಗುತ್ತೆ. ಕೊನೆಯಲ್ಲಿ ಒಂದು ಬಹಳ ಮುಖ್ಯವಾದ ಪ್ರಶ್ನೆಯನ್ನ ನಮ್ಮ ಮುಂದಿಡೋಣ. ನಾವು ರೂಪಿಸಿರುವ ಈ ಯೋಜನೆ ನಿಜವಾಗಿಯೂ ಒಂದು ವೇಗವನ್ನ ಸೃಷ್ಟಿಸ್ತಾ, ಇದು ಮಾರುಕಟ್ಟೆಗೆ ಸರಿಯಾಗಿ ಹೊಂದಿಕೊಳ್ಳುತ್ತಾ, ಮತ್ತೆ ಇದು ನಮ್ಮ ಬಿಸ್ನೆಸ್ನ ಅಸ್ತಿತ್ವವನ್ನ ಖಚಿತಪಡಿಸುತ್ತಾ? ಇದು ಒಂದು ರೀತಿಯಲ್ಲಿ ನಮ್ಮ ಇಡೀ ಕಾರ್ಯತಂತ್ರಕ್ಕೆ ಒಂದು ಫೈನಲ್ ಟೆಸ್ಟ್ ಇದ್ದ ಹಾಗೆ. ಈ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ.